ನಮಸ್ಕಾರ. ಟೂ ಬೈ ಫೋರ್ ಅಗೇನ್ ಇಲ್ಲಿ ಎಂಟ್ರಿ ಆದ್ರೆ ಒಂದು ಚಿಕ್ಕದಾಗಿರೋ ಒಂದು ಫ್ಯಾಮಿಲಿ ಲಾಂಚ್ ಇದೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಜಯ್ ಕುಮಾರ್, ಕೈಟ್ಸ್ ಡಿಸೈನ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಸಂಸ್ಥೆಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನಾವಿದ್ದೀವಿ ಇವಾಗ ಮಲ್ಲತ್ತಳ್ಳಿ ನಾಗರಬಾವಿ ಏರಿಯಾದಲ್ಲಿ. ಸೊ ಇಲ್ಲಿ ಒಂದು ವೆಸ್ಟ್ ಫೇಸಿಂಗಲ್ಲಿ ಡ್ಯೂಪ್ಲೆಕ್ಸ್ ಮನೆಯನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇವಾಗ ಸಿಂಪಲ್ ಆಗಿರೋ ಎಲಿವೇಶನ್ ಅಂತ ಕರೆದ್ರೂ ಕೂಡ ಜಸ್ಟ್ ಬ್ಯಾಂಡಲ್ಲಿ ಇದು ಮಾಡಿರೋವಂಥದ್ದು. ನಮಗೆ ಮೇಲ್ಗಡೆ ಎಲ್ಲ ಕಡೆಯೂ ಎಡ್ಜ್ ಬ್ಯಾಂಡಲ್ಲಿ ಬಂದಿದೆ. ಸೊ ಅಲ್ಲಿ ಬ್ರೌನ್ ಕಲರ್ ಟೈಲ್ನ ಹಾಕಿರುವಂಥದ್ದು 60 ರುಪೀಸ್. ಅದ್ರ ಕೆಳಗಡೆ ಹಾಕಿರುವಂಥದ್ದು ಒಂದು CNC ಕಟ್ಟಿಂಗು, ಬಂದಿರೋ ಬಾಲ್ಕನಿಗೆ ಯೂಸ್ ಮಾಡಿರುವಂಥದ್ದು ಗ್ಲಾಸ್ ಮಟೀರಿಯಲ್. ಸೊ ಇಲ್ಲಿ ರೆಗ್ಯುಲರಾಗಿ ಅಗ್ರಿಮೆಂಟಲ್ಲಿ 5 ಅಡಿ ನಮ್ಮದು ಸ್ಟ್ಯಾಂಡರ್ಡ್ ಗೇಟ್ಸ್ ಬಂದಿರುತ್ತೆ. ಸೊ ಎಕ್ಸ್ಟ್ರಾ ಬೇರ್ ಮಾಡಿ 10 ಫೀಟ್ ಹೈಟ್ವರೆಗೂ ಬೇಕಂದರೆ ಸೈಟಲ್ಲಿ ಮಾಡಿಸ್ಬೋದು. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಲ್ಯಾಟ್ರೈಟ್ ಸ್ಟೋನ್ ಕ್ಲಾಡಿಂಗ್ನ ಕಾಂಬಿನೇಷನಿಗೆ ಮ್ಯಾಚ್ ಆಗಲಿ ಅಂತ ಲ್ಯಾಟ್ರೈಟ್ ಸ್ಟೋನ್ ಕ್ಲಾಡಿಂಗ್ನ ಮಾಡಿರೋದು ಇಲ್ಲಿ ಮತ್ತು ಇಲ್ಲಿ. ಸೊ ನಾವು ಎಂಟ್ರಿ ಆಗ್ತಾ ಇದೀವಿ ಕಾರ್ ಪಾರ್ಕಿಂಗ್. ಸೊ ಕಾರ್ ಪಾರ್ಕಿಂಗ್ ಏರಿಯಾ ಇದು ಆ್ಯಂಟಿ ಸ್ಕಿಡ್ ಟೈಲ್ಸು 45 to 50 ರುಪೀಸ್ದು ಟೈಲ್ ಯೂಸ್ ಮಾಡಿದ್ರು. ಸೊ ಇಲ್ಲಿ ಕೆಳಗಡೆ ಒಂದು 1 BHK ಮನೆ ರೆಂಟೆಡ್ ಇದೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ಬೋದು ಒಂದು 2x4 ಸಿರಾಮಿಕ್ ಟೈಲಿಗೆ ವೈಟ್ ಕಲರ್ 50 ರುಪೀಸ್ ಟೈಲಿಗೆ ಗ್ರನೈಟ್ ಬಾರ್ಡರ್ ಹಾಕಿದರೆ ಎಷ್ಟು ರಿಚ್ ಆಗಿ ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು. ಇನ್ನು ಮನೆಗೆ ಎಂಟ್ರಿ ಆದರೆ ಒಂದು ಸ್ಟೆಪ್ ಹೈಟ್ ಇರುತ್ತೆ ಜನರಲ್ ಆಗಿ ಎಲ್ಲ ಬಿಲ್ಡಿಂಗಲ್ಲೂ, ಯಾಕಂದರೆ ವಾಷಿಂಗ್ ವಾಟರು ಒಳಗಡೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ 35,000 ವರ್ತ್ ಆಫ್ ಟೀಕ್ ವುಡ್. ಸೊ ಸೆಕ್ಷನ್ ಆಗಿರ್ಬೋದು, ಡೋರ್ ಶಟರ್ ಆಗಿರ್ಬೋದು, ಹ್ಯಾಂಡಲ್ ಆಗಿರ್ಬೋದು, ಲಾಕ್ ಆಗಿರ್ಬೋದು, 30 to 35,000 ವರ್ತಲ್ಲಿ ಕೊಟ್ಟಿರ್ಬೋದು. ಸೊ ಈಗ ಅಗೇನ್ 1 BHK ಮನೆ ರೆಂಟಲ್ ಪರ್ಪಸ್ ಮಾಡಿರುವಂಥದ್ದು. ಇಲ್ಲಿ ಹಾಕಿರೋದು ಕನಕ್ಪುರದಿಂದ ತೊಗೊಂಡ್ಬಂದಿರೋ ಪಿಂಕ್ ಜೀಬ್ರಾ ಗ್ರನೈಟ್. ಸೊ ಇದು ಆಲ್ಮೋಸ್ಟ್ ಆಲ್ 75 to 80 ರುಪೀಸ್ ಕನಕ್ಪುರದಲ್ಲಿ ಸಿಗುತ್ತೆ. ಕ್ರಾಸ್ ವೆಂಟಿಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಬಿಲ್ಡಿಂಗ್ ಇದ್ರೂ ಕೂಡ ಗಾಳಿ ಬೆಳಕು ಇದ್ರೆ ಬಿಲ್ಡಿಂಗ್ ಲೈಫ್ ಸ್ಪ್ಯಾನ್ ಜಾಸ್ತಿ ಆಗೋದ್ರಿಂದ 2 ವಿಂಡೋನ ಕೊಟ್ಟಿರುವಂಥದ್ದು ಕ್ರಾಸ್ ವೆಂಟಿಲೇಷನ್ ಆಗಲಿ ಅಂತ. ಬಂದಿರೋ ಗಾಳಿ ಸರ್ಕ್ಯುಲರ್ ರೊಟೇಷನ್ ಆಗಲಿ. ನಾವಿಲ್ಲಿ ನೋಡ್ತಾ ಇದ್ದೀವಿ ಅಡಿಗೆ ಮನೆ 8 ಅಡಿಗೆ 10 ಅಡಿ ಬರ್ತಾ ಇದೆ. ಸೊ ಇಲ್ಲಿ ಗ್ಯಾಲಕ್ಸಿ ಬ್ಲ್ಯಾಕ್ ಗ್ರಾನೈಟ್ನ ಯೂಸ್ ಮಾಡಿರುವಂಥದ್ದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರುತ್ತೆ. ಸಿಂಗು ನಮ್ಮದ್ರಲ್ಲಿ ಯೂಸ್ ಮಾಡಿರುವಂಥದ್ದು, ಟ್ಯಾಪ್ಸು ನಮ್ಮದ್ರಲ್ಲಿ ಯೂಸ್ ಮಾಡಿರುವಂಥದ್ದು. ಅಗೇನ್ ಇಲ್ಲಿ ಯುಟಿಲಿಟಿಗೆ ಹೋಗ್ತೀವಿ. ಅಡುಗೆ ಮನೆ ಸೌತ್ ಈಸ್ಟ್ ಇದ್ದವಾಗ 100% ಯುಟಿಲಿಟಿ ಬೇಕೇ ಬೇಕಾಗುತ್ತೆ. ಸೊ ಯುಟಿಲಿಟಿನೂ ಉಳಿದಿರೋ ಗ್ರಾನೈಟ್ನ ಇಲ್ಲಿ ಮ್ಯಾಚ್ ಮಾಡಿರುವಂಥದ್ದು. ಕಾರ್ ಪಾರ್ಕಿಂಗ್ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಕೆಳಗಡೆ ಕೂಡ ಹಾಕಿರುವಂಥದ್ದು. ಇನ್ನು ಬೆಡ್ರೂಮ್ ವಿಷಯಕ್ಕೆ ಬಂದರೆ, ಸೊ ಇದು ಲ್ಯಾಮಿನೇಟೆಡ್ ಡೋರ್ ಶಟರ್ಸ್ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಸ್ಕಿನ್ ಡೋರ್ ಶಟರ್ಸು ಅವೈಲಬಿಲಿಟಿ ಇದೆ, ಲ್ಯಾಮಿನೇಟೆಡ್ ಡೋರ್ ಶಟರ್ಸು ಅವೈಲಬಿಲಿಟಿ ಇದೆ. ಸೊ ಈ ಕಂಪ್ಲೀಟ್ ಫ್ರೇಮು ಮತ್ತು ಶಟರು ಹ್ಯಾಂಡಲ್ ಸೇರಿಸ್ಬಿಟ್ಟು 8,000 to 9,000 ವರ್ತಲ್ಲಿ ಮುಗಿಸಿದೆ. ಸೊ ಇನ್ನು ಈ ಸೈಜ್ ಬಂದು 12x12 ಇದೆ. ಅದಕ್ಕೊಂದು ಟಾಯ್ಲೆಟ್ ರೂಮ್ ಇದೆ. ಇದು 1 BHK ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಸೊ ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಲೇ ಇದು ಬಂದಿರುತ್ತೆ. ಮೇಲ್ಗಡೆ ಈಗ ಓನರ್ ಮನೆ ಇದೆ, ಆ ಮನೆಗೆ ಒಂದು ಹೋಗಿ ಬಂದ್ಬಿಡೋಣ, ಅದನ್ನು ನೋಡ್ಕೊಂಡು. ಸೊ ಇಲ್ಲಿ ಸ್ಟೇರ್ ಕೇಸ್ ಬಿಟ್ಟು 4 ಫೀಟ್ನ ತೊಗೊಂಡಿರುವಂಥದ್ದು. ಸೇಮ್ ತುಮಕೂರು ಪಿಂಕ್ ಜಿಬ್ರಾ ಗ್ರಾನೈಟ್ನ ಯೂಸ್ ಮಾಡಿರುವಂಥದ್ದು. ಇದು SS ರೇಲಿಂಗ್ ವಿತೌಟ್ ಗ್ಲಾಸ್ನ ಯೂಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಇವಾಗ ಈ ವಿಡ್ತ್ ಬಂದು ಯಾವುದೇ ಮನೆ ಎಂಟ್ರೆನ್ಸಿಗೆ 4 ಫೀಟ್ ವಿಡ್ತ್ ಆಫ್ ದ ಸ್ಟೇರ್ ಕೇಸ್ ಇದ್ರೆ ತುಂಬ ಒಳ್ಳೆಯದಾಗಿ ಇರುತ್ತೆ. ಈವಾಗ ನಾವು ಎಂಟ್ರಿ ಆಗ್ತಿದ್ದಂಗೆ ಇಲ್ಲಿ ಒಂದು ಡೆಕೋರೇಟಿವ್ ಟೈಲ್ ನ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿರುವಂತದ್ದು. ಇಟ್ಸ್ ವರ್ತ್ ಆಫ್ 160 ರುಪೀಸ್ ಪರ್ ಸ್ಕ್ವೇರ್ ಫೀಟ್. ಸೊ ಜಸ್ಟ್ ಹೈಲೈಟಿಂಗ್ ಹೆಲ್ಪ್ ಆಗಲಿ ಅಂತ. ಸೊ ಅಗೇನ್ ಇಲ್ಲಿ ಟೀಕ್ ವುಡ್ದು ಮೇನ್ ಡೋರ್ ನ ಯೂಸ್ ಮಾಡಿದ್ರು. ಸೊ ಇಲ್ಲಿ SS ರೇಲಿಂಗ್ ಹೆಕ್ಸಾಗೋನಲ್ ರಾಡ್ ನ ಯೂಸ್ ಮಾಡಿರುವಂತದ್ದು. ಸೊ ಆಲ್ಮೋಸ್ಟ್ ಆಲ್ ಶಟರ್ ಅಂಡ್ ವಿಂಡೋಸ್, ಡೋರ್ ಕಮ್ ವಿಂಡೋ ಬಂದ್ರೆ ಮೋರ್ ದೆನ್ 55 to 60,000 ವರ್ತ್ ಆಫ್ ಡೋರ್ ನ ಯೂಸ್ ಮಾಡಿರೋ. ಅಗೇನ್ ಎಂಟ್ರಿ ಆಗ್ತಿದ್ದಂಗೆ 13x16 ಕಂಪ್ಲೀಟ್ ವಿಡ್ತ್ ಆಫ್ ವಾಲ್ ಸಿಗ್ತಾ ಇದೆ. ಸೊ ಅದ್ರ ಜೊತೆಗೆ ಒಂದು
ಸ್ಪೇಷಿಯಸ್ ಆಗಿರೋ ಬಾಲ್ಕನಿ ಸಿಗ್ತವೆ. ಸೊ ಇದ್ರ ವಿಡ್ತ್ ಬಂದು 4 ಫೀಟಿಗೆ 8 ಫೀಟ್ ವಿಡ್ತ್ ಇರುತ್ತೆ. ಇಲ್ಲೂ ಕೂಡ ನಾವು ಟೈಲ್ ವಿತ್ ಗ್ರನೈಟ್ ಬಿಲ್ಡಿಂಗ್ ನ ಮಾಡಿರೋದು. ಅಗೇನ್ ಇಲ್ಲೊಂದು ಗೆಸ್ಟ್ ಬೆಡ್ರೂಮ್ ಇದೆ. 12x12 ಕ್ಲಿಯರ್ ವಿಡ್ತ್ ಸಿಗ್ತಾ ಇದೆ. ಅದಕ್ಕೆ ಒಂದು ವಾಕಿನ್ ವಾರ್ಡ್ರೋಬ್ ಸ್ಪೇಸ್ ತರ ಕ್ರಿಯೇಟ್ ಮಾಡಿ. ಸೊ ಅಗೇನ್ 400x7 ನಮ್ಗೆ ವಾಶ್ ಟಾಯ್ಲೆಟ್ ಸಿಗುತ್ತೆ. ಇನ್ನ ಪ್ರತಿಯೊಂದು ಮನೆಯ ಮೇನ್ ಥಿಂಗ್ ಕಿಚನ್. ನೀವಿಲ್ಲಿ ಕಿಚನ್ ನ ಒಂದ್ಸತಿ ನೋಡ್ಕೊಂಡ್ರೆ ಕಿಚನ್, ಡೈನಿಂಗ್, ಪೂಜಾ ಎಂಟೈರ್ ಒಂದು ರೋ ಅಲ್ಲಿ ಬಂದು. ಸೊ ಕಿಚನ್ ವಿಡ್ತ್ ಕೂಡ 12x12 ಇರೋದ್ರಿಂದ ಈಗ ನಾಳೆ ಇಲ್ಲಿ ಡೈನಿಂಗ್ ಹಾಕೊಂಡ್ರೆ ನಮ್ಗೆ ಹ್ಯಾಂಡ್ ವಾಶ್ಗೆ ಇಲ್ಲಿ ಒಂದು ಹ್ಯಾಂಡ್ ವಾಶ್ ಬೇಸಿನ್ ಬಂದಿರುವಂತದ್ದು. ಸೊ ಇಲ್ಲೂ ಕೂಡ ತುಂಬಾ ಕಾಂಟ್ರಾಸ್ಟ್ ಮ್ಯಾಚ್ ಆಗಕ್ಕೆ ಟೈಲ್ ನ ಹಾಕಿರುವಂತದ್ದು. ಸೊ ಇಟ್ಸ್ ಅ ಬ್ಲಾಕ್ ಪರ್ಲ್ ಗ್ರಾನೈಟ್. ಸೊ ಅದ್ರ ಜೊತೆಗೆ ಕಾಂಬಿನೇಷನ್ ಟೈಲ್ ನ ಹಾಕಿರುವಂತದ್ದು. ಇಲ್ಲೊಂದು ಚಾಪಿಂಗ್ ಯೂನಿಟ್ ನ ಮಾಡ್ಕೊಂಡಿರೋದು. ಇನ್ನು ಇಲ್ಲಿ ಬ್ಯಾಕ್ ಸೈಡ್ ಹೊರಗಡೆ ಬಂದ್ರೆ ಒಂದು ಯುಟಿಲಿಟಿ ಬರ್ತಾ ಇದೆ ಕಿಚನ್ಗೆ. ಸೊ ವಾಸ್ತುಗಿರ್ಲಿ ಅಂತ ಬ್ಲಾಕ್ ಗ್ರನೈಟ್ ಸಿಂಕ್ ನ ಹಾಕಿರುವಂತದ್ದು. ಈ ಸೇಫ್ಟಿ ಗ್ರಿಲ್ ಬಂದು ಓನರ್ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಅಗೇನ್ ಇಟ್ಸ್ ಅ ಡ್ಯೂಪ್ಲೆಕ್ಸ್ ಹೌಸ್. ಸೊ ನಾವು ಎಸ್ ರೇಲಿಂಗ್ ವಿತ್ ಗ್ಲಾಸ್ ಅಲ್ಲಿ ಹೋಗಿರುವಂತದ್ದು. ಸೊ ಇದ್ರ ವಿಡ್ತ್ ಬಂದು 3 ಫೀಟ್ ಇದೆ. ಇಲ್ಲೂ ಕೂಡ ಡೆಕೋರೇಟಿವ್ ಟೈಲ್ ನ ಯೂಸ್ ಮಾಡಿ 160 rupees ವರ್ತ್ ಆಫ್ ಡೆಕೋರೇಟಿವ್ ಟೈಲ್ ನ ಯೂಸ್ ಮಾಡಿದ್ರು. ಅಗೇನ್ ಇಲ್ಲಿ ಎಂಟ್ರಿ ಆದ್ರೆ ಒಂದು ಚಿಕ್ಕದಾಗಿರೋ ಒಂದು ಫ್ಯಾಮಿಲಿ ಲಾಂಚ್ ಇದೆ. 2 ಬೆಡ್ರೂಮ್ ಬರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ಓಪನ್ ಟು ಸ್ಕೈ ಇರುತ್ತೆ. ಸೊ ದೇವ್ರ ಮನೆಗೆ ಡೈರೆಕ್ಟ್ ಆಗಿ ಬೆಳಕು ಹೋಗ್ಲಿ ಅನ್ನೋ ಒಂದು ಉದ್ದೇಶ. ಇಲ್ಲಿ ಕುಬೇರ್ ಮೂಲೆ ಇರುವಂತದ್ದು. ಸೊ ಇಲ್ಲಿ ಓನರ್ ಮಲ್ಗುವಂತ ಸ್ಪೇಷಿಯಸ್ ಆಗಿರುವಂತ ಜಾಗ ಬರುತ್ತೆ. ಇದ್ರದ್ದು ವಿಡ್ತ್ ಬಂದು 16 ಅಡಿಗೆ 14 ಅಡಿ ಕ್ಲಿಯರ್ ಸಿಗತ್ತೆ. ಇದಕ್ಕೂ ಕೂಡ ಒಂದು ಲಾವಿಶ್ ಆಗಿರುವಂತ ಒಂದು ಬಾಲ್ಕನಿ ಬರುತ್ತೆ. ಇಲ್ಲೂ ಕೂಡ ಯೂಸ್ ಮಾಡಿರೋದು ಟೈಲ್ ಅಂಡ್ ಗ್ರಾನೈಟ್ ಕಾಂಬಿನೇಷನ್. ಇಲ್ಲಿ ವಾಕಿನ್ ವಾರ್ಡ್ರೋಬ್ ಕಾನ್ಸೆಪ್ಟ್ ಇದೆ. ನೀವು ಇಲ್ಲಿ ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಇದೆ. 5x8 ಒಂದು ಸ್ಪೇಷಿಯಸ್ ಆಗಿರೋ ಟಾಯ್ಲೆಟ್ ಇದೆ. ಇಲ್ಲಿ ಮಾಡಿರೋದು ಡ್ರೈ ಅಂಡ್ ವೆಟ್ ಏರಿಯಾ ಕಾನ್ಸೆಪ್ಟ್ ನ. ನಾಳೆ ಏನಾದ್ರು ಬೇಕು ಅಂದ್ರೆ ಈ ಡ್ರೈ ಏರಿಯಾದಿಂದ ವೆಟ್ ಏರಿಯಾಗೆ 15 mm ಗ್ಯಾಪ್ ಇರುತ್ತೆ. ಗ್ಲಾಸ್ ಕ್ಯೂಬಿಕಲ್ಸ್ ನ ಇನ್ಸ್ಟಾಲ್ ಮಾಡ್ಕೋ. ಇಲ್ಲಿ ಯೂಸ್ ಮಾಡಿರುವಂತ ಟೈಲು 2x4 ವರ್ತ್ ಆಫ್ 55 rupees. ಅಗೇನ್ ಒನ್ ಮೋರ್ ಕಿಡ್ಸ್ ಬೆಡ್ರೂಮ್ ಇದೆ. ಇದ್ರದ್ದು ವಿಡ್ತ್ ಬಂದು ನಮ್ಗೆ 13x14 ಸಿಗ್ತಾ ಇದೆ. ಇಲ್ಲಿ ಒಂದು ವಾಕಿನ್ ವಾರ್ಡ್ರೋಬ್ ಇದೆ. ಒಂದು ಚಿಕ್ಕ ಟಾಯ್ಲೆಟ್. ಸೊ ಈಗ ನಾವು ಟೆರೆಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಸೊ ಟೆರೆಸ್ ಅಲ್ಲಿ ಕುಬೇರ್ ಮೂಲೆ ಯಾವತ್ತಿದ್ರು ಹೈಟ್ ಇರಬೇಕು. ಆ ಉದ್ದೇಶಕ್ಕೆ ಒಂದು ಮಲ್ಟಿಪರ್ಪಸ್ ರೂಮ್ ನ ಮಾಡ್ಕೊಂಡಿರೋ. ಈಗ ಕಸ್ಟಮರ್ಗಳು ವರ್ಕ್ ಫ್ರಮ್ ಹೋಮ್ ಇದ್ದವಾಗ ಸೊ ಈ ತರ ಸೆಟಪ್ ಆಗುತ್ತೆ. ಇಲ್ಲೊಂದು ಟಾಯ್ಲೆಟ್ ತಗೊಂಡಿದೆ. ಜಿಮ್ ಎಕ್ವಿಪ್ಮೆಂಟ್ಸ್ ನೀವು ನೋಡ್ಬೋದು. ಮಲ್ಟಿಪರ್ಪಸ್ ರೂಮ್ ಅಂತಾನೆ ಕಾಲ್ ಮಾಡ್ಬೋದು. ನೆಕ್ಸ್ಟ್ ಇನ್ನ ಔಟ್ಸೈಡ್ ಬಂದ್ರೆ ಫ್ರಂಟ್ ಎಲಿವೇಶನ್ಗೆ ಲುಕ್ ಬರಕ್ಕೆ ಪರ್ಗೋಲನ ಮಾಡಿರುವಂಥದ್ದು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಓಪನ್ ಟು ಸ್ಕೈ ಇರೋದ್ರಿಂದ ಡೈರೆಕ್ಟ್ ಆಗಿ ನಮಗೆ ಪೂಜಾಗೆ ಲೈಟ್ ಬೀಳುತ್ತೆ. ಇಲ್ಲಿ ವಾಷಿಂಗ್ ಸ್ಟೋನ್ ನಮ್ಮ ಕೈಟ್ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ನೆಕ್ಸ್ಟ್ ನಿಮಗೆ ಹ್ಯಾಂಗರ್ ಕೂಡ ನಮ್ಮ ಸ್ಕೋಪ್ ಅಲ್ಲೇ ಬಂದಿರುತ್ತೆ. ಟ್ಯಾಪ್ ಕೂಡ ನಮ್ಮ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಡೈರೆಕ್ಟ್ ಮೇಲ್ಗಡೆ ಹೋಗಕ್ಕೆ ಸ್ಟೇರ್ ಕೇಸು, ಅಲ್ಲಿಂದ ಸೋಲಾರ್ ಪ್ರೊವಿಷನ್ ಇರುವಂತ ಒಂದು ಟ್ಯಾಂಕ್ ಎಲ್ಲ ಕೈಟ್ ಸ್ಕೋಪ್ ಅಲ್ಲಿ ಇರುತ್ತೆ. ನಮಸ್ಕಾರ.